ಚಿಂತಾಮಣಿಯ ಶಾಂತಿನಗರದಲ್ಲಿ ಹಾಡಹಗಲೇ ಭೀಕರ ಗೂಂಡಾಗಿರಿ ನಡೆದಿದೆ. ಕೇವಲ ಮನೆಯ ಮುಂದೆ ಕಸ ಗುಡಿಸುವ ಸಣ್ಣ ವಿಚಾರಕ್ಕೆ ಶುರುವಾದ ಜಗಳ ಕೊನೆಗೆ ದಂಪತಿಯ ಮೇಲಿನ ಮಾರಣಾಂತಿಕ ಚಾಕು ಇರುತದಲ್ಲಿ ಅಂತ್ಯವಾಗಿದೆ. ಇಡೀ ಶಾಂತಿನಗರ ಬೆಚ್ಚಿ ಬೀಳುವಂತೆ ಮಾಡಿದ ಆ ಕಿರಾತಕ ಕೃತ್ಯದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಕೇವಲ ಕಸ ಗುಡಿಸುವ ಸಣ್ಣ ವಿಚಾರಕ್ಕೆ ಎದುರು ಮನೆಯವರು ನಡೆಸಿದ ಗೂಂಡಾ ವರ್ತನೆಗೆ ದಂಪತಿಗಳು ರಕ್ತಸಿಕ್ತವಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಶಾಂತಿ ನಗರದ ನಿವಾಸಿಯಾಗಿರುವ ಆಟೋ ಚಾಲಕ ನರಸಿಂಹ ಹಾಗೂ ಅವರ ಹೆಂಡತಿ ನೇತ್ರಾವತಿ ಹಲ್ಲೆಗೊಳಗಾದ ದುರ್ದೈವಿಗಳು. ಇಂದು ಬೆಳಗ್ಗೆ ನೇತ್ರಾವತಿಯವರು ತಮ್ಮ ಮನೆಯ ಮುಂದೆ ಕಸ ಗುಡಿಸುತ್ತಿದ್ದಾಗ ಎದುರು ಮನೆಯ ನಿವಾಸಿಗಳಾದ ಪುಷ್ಪಮ್ಮ ಹಾಗೂ ಆಕೆಯ ಅಣ್ಣ ವಿನಾಕಾರಣ ಜಗಳ ತೆಗೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗಲಾಟೆ ಆರಂಭಿಸಿದ್ದಾರೆ. ಬೆಳಗ್ಗೆ ಶುರುವಾದ ಈ ಕಿರಿಕ್ ಮಧ್ಯಾಹ್ನಕ್ಕೆ ವಿಕೋಪಕ್ಕೆ ತಿರುಗಿದೆ. ಮಧ್ಯಾಹ್ನ ಸುಮಾರು 3:30 ಹೊತ್ತಿಗೆ ಪುಷ್ಪಮ್ಮ, ವಿನೋಬಾ ಕಾಲೋನಿಯ ಸುನಿತಮ್ಮ ಅಲಿಯಾಸ್ ಬಮ್ಮಿ, ಬಾಲು, ರೋಜಿ ಮತ್ತು ಚಂದನ್ ಎಂಬ 5 ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಮಾರಕಾಸ್ತ್ರಗಳೊಂದಿಗೆ ನರಸಿಂಹ ಅವರ ಮನೆ ಮುಂದೆ ಬಂದು ರಂಪಾಟ ಮಾಡಿದ್ದಾರೆ. ಗಲಾಟೆ ತಾರಕಕ್ಕೇರಿದಾಗ ಹಲ್ಲೆಕೋರರು ನೀವು ಹೆಚ್ಚಿಗೆ ಮಾತನಾಡಿದರೆ ನಿಮ್ಮನ್ನು ಸಾಯಿಸಿ ನಾವು ಜೈಲಿಗೆ ಹೋಗುತ್ತೇವೆ ಎಂದು ನೇರವಾಗಿ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಜಗಳ ಬಿಡಿಸಲು ಬಂದ ಆಟೋ ಚಾಲಕ ನರಸಿಂಹ ಅವರಿಗೆ ಚಾಕುವಿನಿಂದ ಇರಿದು ತೀವ್ರವಾಗಿ ಗಾಯಗೊಳಿಸಿದ್ದಾರೆ. ತಕ್ಷಣವೇ ಸ್ಥಳದಲ್ಲಿದ್ದ ಪಕ್ಕದ ಮನೆ ನಿವಾಸಿಗಳಾದ ಕಿರಣ್ ಮತ್ತು ಇಮ್ರಾನ್ ಓಡಿ ಬಂದು ಜಗಳ ಬಿಡಿಸಿದ್ದರಿಂದ ದಂಪತಿಯ ಪ್ರಾಣ ಉಳಿದಿದೆ. ಸದ್ಯ ತೀವ್ರವಾಗಿ ಗಾಯಗೊಂಡಿರುವ ನರಸಿಂಹ ಮತ್ತು ನೇತ್ರಾವತಿ ದಂಪತಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತ ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಗಾಯಾಳು ನರಸಿಂಹ ಅವರಿಂದ ಲಿಖಿತ ಹೇಳಿಕೆ ಹಾಗೂ ದೂರನ್ನ ಪಡೆದುಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ತಮಗೆ ಪ್ರಾಣ ಬೆದರಿಕೆ ಹಾಕಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತರು ಕಣ್ಣೀರಿಡುತ್ತಾ ಒತ್ತಾಯಿಸಿದ್ದಾರೆ. ಅಸ್ಲಂ ಪಾಷಾ, MMT ನ್ಯೂಸ್, ಚಿಂತಾಮಣಿ.